ನಮಸ್ಕಾರ ದೇವ್ರು. ನಾನಂತೂ ಮಂಗಳೂರಲ್ಲಿ ಬಹಳ ಚೆನ್ನಾಗಿದ್ದೀನಿ. ನೀವೆಲ್ಲ ಎಲ್ರು ಹೇಗಿದ್ದೀರಾ? ಬೆಳಗ್ಗೆನೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿಂದು ಆಫೀಸ್ ಕಡೆ ಹೊರಡ್ತಿದ್ದೆ ಟ್ರೈನಿಂಗಿಗೆ ಅಂತ. ಅಲ್ಲಿ ಮೊಬೈಲ್ ತಗೊಂಡು ಹೋಗಂಗಿರ್ಲಿಲ್ಲ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಿಲ್ಲ. ಟ್ರೈನಿಂಗ್ ಮುಗಿಸ್ಕೊಂಡು ಬೀಚ್ ಕಡೆ ಹೊರೋಣ ಅಂತ ಹೊರಟೆ. ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು. ಅದನ್ನ ನೋಡ್ಕೊಂಡು ನಮ್ ರೈತರಿಗೆ ಬೇಕಾದಂತ ರಾಸಾಯನಿಕ ಗೊಬ್ಬರಗಳನ್ನ ತಯಾರು ಮಾಡೋ ಅಂತ ಫ್ಯಾಕ್ಟ್ರಿನ ನೋಡಿದೆ. ಅದನ್ನ ನೋಡ್ಕೊಂಡು ನಾನು ಸೀದಾ ಬೀಚ್ ಕಡೆ ಹೊರಟೆ. ನಾನು ಹೋಗ್ತಾ ಇರೋ ಬೀಚ್ ಬಂದು ಪಾಣಂಬೂರ್ ಬೀಚ್ ಅಂತ. ನಂದು ಅದೃಷ್ಟಕ್ಕೆ ನೀರ್ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಬೀಚಲ್ಲಿ ಆಟ ಆಡ್ತಿರುವಾಗ ಯಾರೋ ಕೊಚ್ಕೊಂಡು ಹೋದ್ರಂತೆ. ಅಲೆಗಳ ಸದ್ದು ಮನ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅಂತ. ಬೀಚ್ ನೋಡ್ಕೊಂಡು ರೂಮಿಗೆ ಹೋಗ್ಬೇಕಾದ್ರೆ ನವೀನಗ್ ಫೋನ್ ಮಾಡಿದ್ದೆ, ಸಿಕ್ಕ. ನವೀನನ್ನ ಮಾತಾಡ್ಸಿ ರೂಮ್ ಕಡೆ ಬಂದೆ. ನಾನು ಅವತ್ತೇ ಹೇಳಿದ್ದೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಮಳೆ ಬರುತ್ತೆ ಅಂತ. ಅದಕ್ಕೆ ಇಲ್ಲೂ ಮಳೆ ಬರ್ತೈತೆ. ನೋ ಕಾಮೆಂಟ್ಸ್. ಊಟ ಮಾಡ್ಕೊಂಡು ಮಲಗಿದೆ. ಅದ್ರ ಮಾರನೇ ದಿನದ ಕಂಟಿನ್ಯೂ ವ್ಲಾಗ್ ಇದು. ಇವತ್ತು ಲಾಸ್ಟ್ ಡೇ. ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮುಗಿಸ್ಕೊಂಡು ರೂಮ್ ಕಡೆ ಬಂದೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಈ ವಿಡಿಯೋ ಮೂಲಕ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಊಟನೂ ಇದ್ದೆ, ಎಲ್ಲಾ ರೀತಿ ಕೇರ್ ಮಾಡ್ಕೊಂಡಿದ್ರು. ಇದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಆದಷ್ಟು ಬೇಗ ಮತ್ತೆ ನನ್ನ ಫ್ರೆಂಡ್ ನ ಮೀಟ್ ಮಾಡ್ತೀನಿ. ಹಂಗೆ ಬಸ್ ಹತ್ಕೊಂಡು ನಾನು ಉಡುಪಿ ಕಡೆ ಬಂದೆ. ನಮ್ಮ ಮಲ್ಲಿಕಣ್ಣ ಏನೋ ಕೆಲಸ ಐತೆ ಅಂತ ಉಡುಪಿ ಕಡೆ ಬಂದಿದ್ದ. ಅವನು ನಾನು ಊಟ ಮಾಡ್ಕೊಂಡು ಮಲ್ಪೆ ಹೋಗೋ ಬಸ್ ಹತ್ತಿದ್ವಿ. ಈಗ ಮಳೆ ಇರೋದ್ರಿಂದ ಮೀನ್ ಹಿಡಿಯಕ್ಕೆ ಹೋಗಲ್ಲ, ಕಡಿಮೆ. ಅದಕ್ಕೆ ಬೋಟ್ ಗಳೆಲ್ಲ ಬಂದು ಇಲ್ಲಿ ನಿಂತಿದ್ವು. ಅದನ್ನ ನೋಡ್ಕೊಂಡು ನಾವು ಬೀಚ್ ಕಡೆ ಬಂದ್ವಿ. ಬೀಚ್ ನೋಡ್ಕೊಂಡು ಅಲ್ಲಿರ್ತಕ್ಕಂತ ಪ್ರೈವೇಟ್ ಬಸ್ ನ ಹತ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ನಾವು ಹೋಗೋಷ್ಟೊತ್ತಿಗೆ ಬಸ್ ಮಿಸ್ ಆಗಿತ್ತು, ಅದಕ್ಕೆ ಪ್ರೈವೇಟ್ ಬಸ್ ಹತ್ತಿದ್ವಿ. ಆಗೊಂಬೆ ವ್ಯೂ ನೋಡ್ಕೊಂಡು ಶಿವಮೊಗ್ಗಕ್ಕೆ ಬಂದ್ವಿ. ಹಂಗೆ ನಮ್ಮೂರ್ ಬಸ್ ಹತ್ತಿದ್ವಿ. ನನ್ನ ಕರ್ಕೊಂಡು ಹೋಗಕ್ಕೆ ನಮ್ ಚಿಕ್ಕಪ್ಪ ಆಲ್ರೆಡಿ ಬಂದಿದ್ರು. ನಾನು ಊರಿಗೆ ಬರ್ತಾ ಇದ್ದೀನಿ ಅಂತ ನಮ್ಮೂರಲ್ಲಿ ಮಳೆ ಬರ್ತಾ ಇತ್ತು. ನನಗೆ ನಮ್ಮೂರಿಗೆ ಬಂದಿದ ತಕ್ಷಣ ಒಂದ್ ಸಾಂಗ್ ನೆನಪಾಯ್ತು. ನಾನು ಊರಿಗೆ ಬರ್ತಾ ಇದ್ದೀನಿ ಅಂತ ನಮ್ಮಮ್ಮ ಬಾಕ್ಲಲ್ಲೇ ನಿಂತ್ಕೊಂಡಿದ್ರು. ಮನೆಗೆ ಬಂದು ಊಟ ಮಾಡಿ ಮಲಗಿದೆ. ಇದಾಗಿತ್ತು ಇವತ್ತಿನ ದಿನಾಚರಿ.